ರೀ ರೀ ಏನು ಶಾರ ಇದ್ರಾಗೆ ಫೋನ್ ಹೆಂಗೆ ಮಾಡೋದು ಅಂತ ಸ್ವಲ್ಪ ಹೇಳ್ರಿ. ನನಗೂ ಮೊಬೈಲ್ ಅಷ್ಟಕ್ಕಷ್ಟೇ ಬರೋದು. ನಮ್ಮ ರಮ್ಯಾ ಪಟಕ್ ಪಟಕ್ ಅಂತ ಬತ್ತಿ ಬಿಸಾಕ್ಬಿಡ್ತಾಳೆ. ಚಿಕ್ಕ ವಯಸ್ಸಿಗೆ ಭಾರಿ ತಿಳ್ಕೊಂಡವಳೆ. ಅವಳೇ ನನಗೆ ಹೇಳ್ಕೊಟ್ಟಿರೋದು. ಅಯ್ಯೋ ಆ ಮಗನಂತವ ಮಾತಾಡಕ್ಕಿಲ್ಲ. ನಾನು ಹೆಂಗೋಗಿ ಕೇಳಲಿ? ಅತ್ತೆ ಮಾತಾಡಲ್ಲ ಅಂತ ಸುಮ್ಮನಿದ್ರೆ ಆಗ್ಬಿಡತ್ತಾ? ನಿಮ್ಮ ಮಗನೇ ಸುಮ್ಮನಿರುವಾಗ ಈ ನಮ್ಮ ರಮ್ಯನೊಬ್ಳನ್ನ ಯಾಕೆ ಹಂಗೆ ಬಿಡೋದು? ನೀವು ಹೋಗಿ ಕಾಫಿ ಮಾಡ್ಕೊಂಡು ಬನ್ನಿ, ನಾನೆಲ್ಲ ಸರಿ ಮಾಡ್ತೀನಿ. ಸರಿ, ಕಾಪಿ ತರ್ತೇನೆ. ರಮ್ಯಾ ರಮ್ಯಾ ಹಾತ್ಗೆ ಬಂದೆ. ಹೇಳಿ ಅದಕ್ಕೆ. ಅಲ್ಲ ನಮ್ಮ ಅತ್ತೆ ಆಗ್ಲಿಂದ ನಿನ್ನ ಹುಡುಕ್ತಿದ್ರು. ಎಲ್ಲಿದ್ದೆ ನೀನು? ರೂಮಲ್ಲಿದ್ದೆ. ಅಷ್ಟಕ್ಕೂ ಅವ್ರು ಯಾಕೆ ನನ್ನನ್ನು ಹುಡುಕ್ತಿದ್ರು? ಹಾಂ ಏನೋಪ್ಪ, ನನ್ನನ್ನು ಕೇಳಿದ್ರು, ನಾನು ನಿನ್ನ ಕೇಳಿದೆ ಅಷ್ಟೆ. ಅವ ಕಾಪಿ ತಗ. ನಂಗೆ ಬೇಡ. ಯಾಕೆ ಬೇಡ? ಹಾಂ ಓ ನಿಮ್ಮ ಅಣ್ಣ ಬೇಡ ಅಂತಾನೆ ಅಂತ ನೀನು ಬೇಡ ಅಂತ ಹೇಳ್ತಿದ್ಯಾ? ನಿಮ್ಮ ಅಣ್ಣನೇ ಸುಮ್ಮನಿದ್ದಾನಲ್ಲ, ನೀನು ಯಾಕೆ ಇವಾಗ ಕೋಪ ಮಾಡ್ಕೋತಿದ್ಯಾ? ಹಾಗೇನಿಲ್ಲ ಅದಕ್ಕೆ. ರತ್ನಕ್ಕ, ರಾಣಿ ಅಕ್ಕ ಅವರೆಲ್ಲ ಹೆಂಗಿದಾರೋ ನಾನು ಹಾಗೆ ಇದ್ದೀನಿ ಅಷ್ಟೆ. ಅಯ್ಯೋ ದಡ್ಡಿ, ನಿಮ್ಮ ಅಕ್ಕ ರತ್ನ ಅವತ್ತೇನು ಮಾಡಿದ್ಲು ಗೊತ್ತಾ? ನಮ್ಮ ಅತ್ತೆ ಮಾಡಿರೋ ಅಡುಗೆನ ಅವಳು ಚಪ್ಪರಿಸ್ಕೊಂಡು ಊಟ ಮಾಡಿದ್ಲು ಗೊತ್ತಾ? ಅವರೆಲ್ಲ ಹಂಗಿರುವಾಗ ನೀನೊಬ್ಳೇ ಬೇಡ ಅಂತಂದರೆ ದಡ್ಡಿ ಯಾರಾಗ್ತಾರೆ? ರತ್ನಕ್ಕ ಇವ್ರು ಮಾಡಿರೋ ಅಡುಗೆ ತಿನ್ಲಾ? ಮತ್ತು ನಂಗೆ ಹೇಳಲೇ ಇಲ್ಲ. ಬರೀ ರತ್ನ ಅಲ್ಲ, ನಿನ್ನ ಅಣ್ಣನುವೆ ನನ್ನ ಎಂಡ್ರು ಮಾಡಿರೋ ಅಡುಗೆನ ಚಪ್ಪರಿಸ್ಕೊಂಡು ತಿನ್ನೋನು. ತಾಯಿ ಮಗ ಹೆಂಗೆಲ್ಲ ಪ್ರೀತಿಯಿಂದ ಇರ್ತಾರೋ ಹಂಗೆಲ್ಲ ಇದ್ರು. ನೀನು ಪರೀಕ್ಷೆ ಅಂತ ಪುಸ್ತಕ ಇಟ್ಕೊಂಡು ಎಲ್ಲೋ ಕೋಣೆಯಲ್ಲಿ ಬಿದ್ದಿರ್ತಿದ್ದೆ. ಆಗ ನಿನಗೆ ಇಲ್ಲಿ ಏನು ನಡೀತದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಚೋಟು, ಈಗ ನೀನೇ ಯೋಚನೆ ಮಾಡು. ಎಲ್ಲರೂ ಒಂದು ದಾರಿಲಿರುವಾಗ ನೀನು ಮಾತ್ರ ಬೇರೆ ದಾರಿಲಿ ಹೋದರೆ ಸರಿಯಾಗುತ್ತಾ? ಏನೋ ನಾನಂತೂ ಜಾಸ್ತಿ ತಲೆ ಕೆಡ್ಸಲ್ಲ. ನಂಗೆ ಕೆಲಸ ಇದೆ, ನಾನು ಹೋಗ್ತೀನಿ. ಕಾಪಿ ತಗೊಳ್ಳವ? ಇದೇ ಖುಷಿನಾಗೆ ಹೊಸಿ ಫೋನ್ ಹೆಂಗೆ ಮಾಡೋದಂತ ಹೇಳ್ಕೊಡವ? ಫಸ್ಟ್ ಇದನ್ನು ಓಪನ್ ಮಾಡಬೇಕು. ಥ್ಯಾಂಕ್ ಯು. ಶಾರು ತಗ, ಯಾರಿಗೆ ಮಾಡಬೇಕು ಹೇಳು? ಯಾರಿಗೂ ಇಲ್ಲ ರೀ, ನನ್ನ ಮಗನಿಗೆ. ಇವಾಗ ಯಾಕೆ ನಾನು ಅವನಿಗೆ ಫೋನ್ ಮಾಡಬಾರ್ದಾ? ಅಲ್ಲ, ಏನು ಮಾತಾಡದೆ ಹಂಗೆ ಹೋಗವನೆ. ಫೋನ್ ಮಾಡಿದರೆ ಬೈತಾನೇನು ಅಂತ. ಪರವಾಗಿಲ್ಲ ರೀ, ನೀವು ಮಾಡಿಕೊಡಿ, ನಾನು ಮಾತಾಡ್ತೀನಿ. ಸರಿ. ಇದನ್ನು ಓದ್ಬಿಟ್ರೆ ಅವನಿಗೆ ಕಾಲು ಹೋಗುತ್ತೆ. ತಕ. ಯಾರ್ದಪ್ಪ ಫೋನು ಬಡ್ಕತೈತಲ್ಲ? ಓ, ಮನೆಯಿಂದ ಅಪ್ಪಯ್ಯ. ಅಪ್ಪಯ್ಯ ಅಲ್ಲ ಕಣ್ ಮಗ, ನಿಮ್ಮವ್ವ. ಏನು ಮಾಡಿದ್ರು ಸೀನಾ ನನಗೆ ಸಿಗ್ತಾನೆ ಅನ್ನೋ ಆಸೆ ನನ್ನ ಮನಸ್ಸಿಂದ ಹೊರಟೋಗ್ತಾ ಇದೆ. ಅವನು ನನ್ನಿಂದ ದೂರ ಆಗ್ತಾ ಇದ್ದಾನೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ.
ಅಬ್ಬಬ್ಬಬ್ಬಬ್ಬಬ್ಬಾ, ನಾನು ಒಂದು ಫೋಟೋ ನೇತಾಕಿದ್ರೆ ನನ್ನ ಸೊಸೆ ಮನೆ ತುಂಬ ಫೋಟೋ ನೇತಾಕಿದ್ದಾಳೆ. ಇದು ಬೇಕಾಗಿರೋದು. ರಶ್ಮಿ, ಸೂಪರ್ ಕಣವಾ ನೀನು. ರಶ್ಮಿ, ಯಾಕವ ಒಬ್ಳೆ ಸಪ್ಕೋತಿದ್ಯಾ? ಮಾವ, ನಾನು ಒಂಟಿಯಾಗಿ ಸುಮಾರು ದಿನನೇ ಆಗೋಗಿದೆ. ಅಯ್ಯೋ ಶಿವನೇ, ನಾನು ಬದುಕಿದ್ದು ನೀನು ಈ ಮಾತನ್ನು ಹೇಳಬಾರ್ದು ಕಣವ. ಅಯ್ಯೋ ಮಾವ, ನೀವು ನನ್ನ ಜೊತೆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜೀವನ ಪರ್ಯಂತ ನನ್ನ ಜೊತೆ ಇರ್ತಾನೆ ಅಂತ ಅಂದ್ಕೊಂಡವನೇ ಅವನೇ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಬೇಜಾರಾಗಿದೆ ಅಷ್ಟೆ. ಇನ್ನೂ ಹೇಳಬೇಕು ಅಂತಂದರೆ ಇಂಥ ಕಷ್ಟದ ಸಮಯದಲ್ಲಿ ನೀವು ನನ್ನ ಜೊತೆ ಇರೋದ್ರಿಂದನೇ ನಾನು ಇನ್ನೂ ಬದುಕಿರೋದು. ಅಯ್ಯೋ ನನ್ನ ಕಂದ, ಇಂಥ ಮಾತೆಲ್ಲ ನಿನಗೆ ಶೋಭೆ ಅಲ್ಲ ಕಣವ. ಯಾರು ನೀನು? ಶಿವಣ್ಣನ ತಂಗಿ. ಎಂತೆಂಥವ್ರನ್ನೂ ಬರೀ ಬಾಯಿ ಮಾತಲ್ಲೇ ಮಣ್ಣು ಮುಗಿಸೋ ಶಕ್ತಿ ಐತೆ ಕಣವ ನಿನಗೆ. ಆದರೆ ಇವಾಗ ಮಾತೆ ಪ್ರಯೋಜನಕ್ಕೆ ಬರ್ತಾ ಇಲ್ವಲ್ಲ ಮಾವ. ನಾನು ಸೀನಾ ಜಗಳಾಡ್ಕೊಂಡು ಕಿತ್ತಾಡ್ಕೊಂಡು ಕಾಲು ಎಳ್ಕೊಂಡಿರುವಾಗಲೇ ನನ್ನ ಜೀವನ ಇನ್ನೂ ಚೆನ್ನಾಗಿತ್ತು ಅನ್ಸುತ್ತೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಇದ್ದೇ ಇರುತ್ತೆ ಕಣವ. ಯಾವ ಸಂಸಾರದಲ್ಲಿ ಜಗಳ ಇರಲ್ಲ ಹೇಳು? ನೀನು ಹೆದರ್ಕೋಬಾರ್ದು ಅಷ್ಟೇ. ಆವತ್ತು ನಿನ್ನ ಅತ್ತೆಗೆ ನಾನು ಡೈವರ್ಸ್ ಬೇಕು ಅಂತ ಪಟ್ಟಿ ಹಿಡಿದು ಕೂತಿದ್ದೆ. ಯಾಕೆ ಹೇಳು? ನನಗೆ ಗೊತ್ತು, ಲೀಲಾ ಯಾವುದೇ ಪರಿಸ್ಥಿತಿಲೂ ನನ್ನನ್ನು ಬಿಟ್ಕೊಡಲ್ಲ, ನನ್ನ ಬಿಟ್ಟು ಹೋಗಲ್ಲ ಅಂತ. ಆ ನಂಬಿಕೆ ನನಗಿತ್ತು ಕಣವ. ಅದು ನಿನಗೂ ಇರಬೇಕು. ಅಲ್ಲ ಮಾವ, ನಾನು ಹೋಗ್ತೀನಿ ಅಂತ ಪಟ್ಟು ಹಿಡಿದು ನಿಂತವ್ರನ್ನ ನನ್ನ ಕೈ ಹಿಡಿದು ತಡೆದು ನಿಲ್ಸೋಕ್ಕಾಗತ್ತಾ ಹೇಳಿ? ನೋಡ್ತಾಯಿ, ಗಂಡು ಮಕ್ಕಳಿದಾರಲ್ಲ, ಅವ್ರು ನಿಜವಾಗ್ಲೂ ಮಕ್ಕಳಿದ್ದಂಗೆ ಕಣವ. ಇನ್ನೂ ಸುಮಾರು ಜನ ಇದ್ದಾರೆ, ಅವರು ಒಂದು ಸಾರಿ ಹಾದಿ ತಪ್ಪಿ ಹೋದ್ಮೇಲೆ ಮತ್ತೆ ಅವರು ವಾಪಸ್ ಬರಲ್ಲ. ಆದರೆ ಗಂಡು ಮಕ್ಕಳು ಹೆಚ್ಚಿನ ಪಾಲು ಮಕ್ಕಳಿದ್ದಂಗೆ ಇರ್ತಾರೆ ಕಣವ. ಅವರು ಮಗುವಾಗಿದ್ದಾಗ ಹೊಸ್ಲು ದಾಟ್ಕೊಂಡು ಹಠ ಮಾಡ್ಕೊಂಡು ಹೋಗ್ತಾರೆ. ಆಗ ತಾಯಿ ಆದವಳು ಏನು ಮಾಡ್ತಾಳೆ ಹೇಳು? ಮಗುನ ನಿಧಾನಕ್ಕೆ ಎತ್ಕೊಂಡು ಮನೆಯೊಳಗೆ ಕರ್ಕೊಂಡು ಬರುತ್ತೆ ಅಲ್ವಾ? ಹಾಗೆ ಹೊರಗೆ ಹೋಗ್ತೀನಿ ಅಂದವ್ರನ್ನ, ಗಂಡು ಮಕ್ಕಳನ್ನ ಹೆಂಡ್ರಾದವರು ಬಿಗಿಯಾಗಿ ಹಿಡ್ಕೋಬೇಕು. ಕಾಲ ಕಳೀತಾ ಹೊರಗೆ ಹೋಗಬೇಕು ಅಂದ್ರೂ ಅವ್ರು ಹೋಗಲ್ಲ. ಅಷ್ಟು ಅಭ್ಯಾಸ ಇಲ್ಲ ಆಗಿ ಹೋಗ್ಬಿಡುತ್ತೆ. ಪ್ರೀತಿ ಅನ್ನೋದು ಅಭ್ಯಾಸ ಕಣವ. ಬಿಟ್ಟು ಹೋಗಬೇಡ ಅಂತ ಹೇಳೋದು ದೊಡ್ಡದಲ್ಲ ಕಣವ. ಬಿಟ್ಟು ಹೋಗದೆ ಇರೋಂಗೆ ನೋಡ್ಕೊಳ್ಳೋದು ದೊಡ್ಡದು ಕಣವ. ಮಕ್ಕಳ ಬುದ್ಧಿನೇ ಹಠ ಮಾಡೋದು ಕಣವ. ಆ ಹಠನೇ ನಮ್ಮ ಹತ್ರನೇ ಇರಿಸುವಂಗೆ ಚಟವಾಗಿ ಬದಲಾಯಿಸಬೇಕು. ಆ ಬುದ್ಧಿ ನಿನಗಿದೆ ಕಣವ. ಯೋಚನೆ ಮಾಡು, ಉತ್ತರ ನಿನಗೆ ಸಿಗತ್ತೆ.